ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಏನ್ ಗೋಲ್ ಇಟ್ಕೊಂಡಿದ್ರೆ ಒಂದೊಂದು ಕಮೆಂಟ್ ಮಾಡಿ. ಡೇ 19 ಆಫ್ ಗೋವಾ ಶೂಟ್ ಸೀರೀಸ್. ನಾಳೆಯಿಂದ ಕಾಲೇಜ್ ಸ್ಟಾರ್ಟ್. ಒಂದ್ ವಾರ ರಜಾ ಕೊಟ್ಟಿದ್ರಲ್ಲ, ಅದು ಮುಗೀತು. ಸೊ ಅದಕ್ಕೇನೆ ಗಡ್ಡ ಎಲ್ಲ ಬಂದ್ಬಿಟ್ಟಿತ್ತಲ್ಲ ಅಂತ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಶಿಸ್ತಾಗಿ ರೆಡಿ ಆದೆ. ಮನೆಗೆ ಬರೋ ಟೈಮಲ್ಲಿ ನಮ್ಮ ಮೆಡಿಕಲ್ ಮೇಡಮ್ ಇದನ್ನ ತಿನ್ನು ಅಂತ ಕೊಟ್ರು. ನಾನು ಮೇಡಮ್ ಐ ಮೀನ್ ಡಯಟ್ ಅಂದ್ಬಿಟ್ಟು ಮನೆಗೆ ಬಂದು ನಾನು ಫಸ್ಟ್ ಮೀಲ್ ತಗೊಂಡೆ. ಆಮೇಲೆ 1 ಅವರ್ ಬಿಟ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ಬಿಟ್ಟು ತಿರ್ಗಾ ಸೆಕೆಂಡ್ ಮೀಲ್ ತಗೊಂಬರೋಣ ಅಂತ ಚಿಕನ್ ತಗೊಂಬರಕ್ ಹೋದೆ. ಚಿಕನ್ ಎಲ್ಲ ತಗೊಂಡ್ಬಿಟ್ಟು ಆಸ್ ಯೂಶಲ್ ತಿರ್ಗಾ ಅದೇ ರೆಡಿ ಮಾಡ್ಕೊಂಡೆ. ನಾನು ಡಯಟ್ ಎಲ್ಲ ತಿನ್ಕೊಂಡು ಈ ವರ್ಷದ ಮೊದಲನೇ ವರ್ಕೌಟ್ ಸೆಷನ್ ಬಂದೆ. ಇವತ್ತು ಬ್ಯಾಕು ಮತ್ತೆ ಬೈಸಿಪ್ಸ್ ಇತ್ತು. ಸೊ 2 ವರ್ಕೌಟ್ ಮುಗಿಸ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಬೇಕಾಯ್ತು. ಸೊ ಆ ವಿಡಿಯೋನೆಲ್ಲ ಮುಗಿಸ್ಕೊಂಡು ಇನ್ನು ಯಾರು ಹೋಗಿ ನೋಡಿಲ್ಲ ವಿಡಿಯೋನ ಹೋಗಿ ನೋಡಿ, ನನ್ನ ಪ್ರೊಫೈಲ್ ಅಲ್ಲಿ ಇರುತ್ತೆ. ವರ್ಕೌಟ್ ಮುಗಿಸ್ಕೊಂಡು ಗಾಡಿ ಎತ್ತಿದ್ರೆ ಗಾಡಿ ಆನೆ ಆಗ್ಲಿಲ್ಲ. ನಾವು ದುಡಿಯೋ ತನಕ ನಮ್ಮ ಅಪ್ಪ ಅಮ್ಮ ಬೈಯೋದ್ ತಪ್ಪಲ್ಲ, ನಾವು ಪೆಟ್ರೋಲ್ ಕಾಸು ಹಾಕೋ ಅನ್ನೋದು ತಪ್ಪಲ್ಲ. ಸೊ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದೆ. ಅಮ್ಮ ಮನೆಗೆ ಬಂದ ತಕ್ಷಣ ಎಳ್ನೀರು ಓಪನ್ ಮಾಡ್ಕೊಡು ಅಂದ್ರು. ಎಳ್ನೀರು ಓಪನ್ ಮಾಡಿ ಕೊಟ್ಟು ತಿರ್ಗಾ ಇನ್ನೊಂದು ಕೆಲಸ ಹೇಳಿದ್ರು, ರಾಗಿ ಮಿಲ್ ಮಾಡಿಸ್ಕೊಂಬ ಅಂತ. ಸೊ ಅಲ್ಲೋಗಿದ್ದು. ಅಲ್ಲಾದ್ಮೇಲಿಂದ ತಿರ್ಗಾ ಇನ್ನೊಂದು ಕೆಲಸ ಹೇಳಿದ್ರು, ಅಕ್ಕಿ ಮತ್ತೆ ಗೋಧಿ ತಗೊಂಬ ಅಂತ. ಮೊದ್ಲೇ ಜಿಮ್ ಫ್ರೀಕ್ ನಾವು. ಅಕ್ಕಿ ಮುಟ್ಟೆ ನಾರ್ಮಲ್ ಆಗಿ ಕಿತ್ತಿದ್ರೆ ಆಗುತ್ತಾ, ಒಂದೇ ಕೈ ಲೆಗ್ಲ ಮೇಲೆ ಹಾಕೊಂಡು ಮನೆಗೆ ಹೋಗಿ ಹಾಕ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬೇಕ್ರಿಗೆ ಹೋಗಿದ್ದು, ಕೇಕ್ ಎಲ್ಲ ಮಾಡಿದೆ. ಕೇಕ್ ಎಲ್ಲ ಮಾಡಿಲ್ಲ, ಬರೀ ಹೆಸರು ಬರ್ದೆ ಅಷ್ಟೇ. ಬರ್ದ್ಬಿಟ್ಟು ಮನೆಗೆ ಬಂದು ನಾನು ಲಾಸ್ಟ್ ಮೇಲೆ ತಿಂದೆ. ಸರಿ, ಸಿಗುವ ನಾಳೆ. ಬೂಯ್ ಬೂಯ್.